ಸರಗೂಡು ಪಟ್ಟಣದ ಶ್ರೀ ಚೌಡೇಶ್ವರಿ ಸಮುದಾಯ ಭವನದಲ್ಲಿ ತೊಗಟವೀರ ನೇಕಾರರ ಸೌಹಾರ್ದ ಸಹಕಾರಿ ಸಂಘವನ್ನು ಗಣ್ಯರೆಲ್ಲ ಸೇರಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಇದೇ ವೇಳೆ ಆಶೀರ್ವಚನ ನೀಡಿ ಶ್ರೀ ದಿವ್ಯ ಜ್ಞಾನಾನಂದ ಗಿರಿ ಸ್ವಾಮೀಜಿ ಮಾತನಾಡಿದರು. ಚೌಡೇಶ್ವರಿ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ವಿಜಯ್ ಕುಮಾರ್ ಮಾತನಾಡಿದರು. ತೊಗಟವೀರ ನೇಕಾರರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು ಸುಬ್ಬರಾಮ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಗುರುಕುಲ ಟ್ರಸ್ಟಿ ಮುನಿರಾಜ್, ಖಜಾಂಚಿ ಗುರುಕುಲ ಟ್ರಸ್ಟ್ ಲಕ್ಷ್ಮೀನಾರಾಯಣ್, ಟ್ರಸ್ಟಿಗಳು ಗುರುಕುಲ ಟ್ರಸ್ಟ್ ಅಚ್ಚಪ್ಪ ನಾಗರಾಜ್, ಯಜಮಾನರು ರಘುರಾಮಾಜಿ ಅಧ್ಯಕ್ಷರು, ರಾಧಾಕೃಷ್ಣ ಎಸ್ವಿ ಸಮಾಜ ಸೇವಕರು, ಬಾಲಸುಬ್ರಹ್ಮಣ್ಯ ಸೌಹಾರ್ದ ಸಹಕಾರ ಸಂಘ ಉಪಾಧ್ಯಕ್ಷ ಎಸ್ವಿ ಜನಾರ್ದನ್, ಕಾರ್ಯಕ್ರಮದಲ್ಲಿ ಸುರೇಶ್, ಶ್ರೀಮತಿ ಅನುಪ್ರಿಯಾ, ಪ್ರಸಾದ್, ಎಸ್ಪಿಟಿಎನ್ ನಾರಾಯಣಗೌಡ, ಎಸ್ಆರ್ ನಾಗರಾಮ್, ಎಸ್ವಿ ಗೋಪಾಲಕೃಷ್ಣ, ವೇಣುಗೋಪಾಲ್, ಎಂಎ ಗೋಪಾಲ್ ನೀಲಕಂಠ, ವಾಸು, ಚಂದ್ರಶೇಖರ್, ಮಧುಸೂದನ್, ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ತೋಟವೀರ ಕುಲಬಾಂಧವರು ಭಾಗವಹಿಸಿದ್ದರು. ಒಂದು ಹಾರ ಹಾಕಬೇಕು ಅಂದ್ರೆ ಇಷ್ಟು ಹೂಗಳು ಬನ್ನಿ ನಾವೆಲ್ಲ ಜೊತೆಲಿರೋಣ, ನಾವೆಲ್ಲ ಜೊತೆಲಿ ಒಂದಾಗಿರೋಣ. ಒಂದಾಗಿದ್ರೆ ಮಾತ್ರ ಒಬ್ಬರ ಕುತ್ತಿಗೆಗೆ ದೇವರ ಹತ್ತಿ ಸಾಧ್ಯ. ಎರಡು, ಇಷ್ಟು ಜನ ಗಾಡಿ ಬರಬೇಕು ಅಂದ್ರೆ ನಾವು ಒಂದೇ ಫ್ಯಾನ್ ನನ್ನ ಬಿಟ್ಟು ಇನ್ನೊಬ್ಬರಿಗೆ ಆನ್ ಆಗಬಾರ್ದು ಅಂದ್ರೆ ಗಾಡಿ ಬರುತ್ತಾ? ಇನ್ನೊಂದು 15 ಫ್ಯಾನ್ಗಳಿವೆ. 15 ಫ್ಯಾನ್ ತಿರುಗಿದ್ರೆ ಮಾತ್ರ ನಮಗೆ ಗಾಳಿ ಬರುತ್ತೆ. ಹೌದಾ? ಹ್ಞೂ ಅನ್ಬೇಕು, ಇಲ್ಲ ಹ್ಞೂ ಅನ್ಬೇಕು. ಹೌದಾ? ಬಿಡೋದಿಲ್ಲ. ಮೂರನೇ ಉದಾಹರಣೆ, ಸುಮಾರು 20 ಕಿಟಕಿಗಳಿವೆ. ಒಂದೇ ಕಿಟಕಿನೇ ತೆಗಿಯೋಕ್ಕಾಗಲ್ಲ, ಇನ್ನೊಂದು ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ಗಾಳಿ ಬರುತ್ತಾ? ಬರೋದಿಲ್ಲ. ನಾವು ಮಗ್ಗಾನೆಯವರು, ನಮ್ದು ಬಹಳ ಒಳ್ಳೆ ಉದಾಹರಣೆ. ಈ ಬಟ್ಟೆ ಇದೆಯಲ್ಲ, ಒಂದೊಂದು ದಾರದ ಹತ್ರ ತಂದು 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 ನೇಯ್ದು ನೇಯ್ದು ಗಟ್ಟಿ ರೇಷ್ಮೆ ಸೀರೆ ಬಟ್ಟೆ ಮಾಡಿದ್ರೆ ಬಟ್ಟೆ ಆಗತ್ತೆ. ಇಲ್ಲಾಂದ್ರೆ ಆಗತ್ತಾ? ಆಗೋದಿಲ್ಲ. ಇದನ್ನೇ ಸಹಕಾರ ಸಂಘ ಅಂತ ಹೇಳ್ತೀವಿ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ. ಮಕ್ಕಳಿಗೆ ವಿದ್ಯೆ, ಬಡವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು. ಇಲ್ಲೋಮ್ಮ ಇಲ್ಲ, ಊಟ ಮಾಡೋಣ, ಮಲಗೋಣ, ಬದುಕೋಣ, ಒಂದಿನ ಸತ್ತೋಗೋಣ. ಇಷ್ಟ ಆದರೆ ನಾವು ಇಲ್ಲಿ ಮಾಡೋದು ಬೇಕಾಗಿಲ್ಲ, ಹೋಗೋಣ ನಡಿ. ಇಲ್ಲ, ಒಂದು ಸಮಾಜ ಅಂತ ಹೇಳಿದ್ಮೇಲೆ ಬನ್ನಿ, ನೀವು ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಏನಾದರೂ ಒಂದು ಕೆಲಸ. ನಾವೆಲ್ಲ ಇನ್ನೆಷ್ಟು ಬದುಕ್ತೇವೆ? ಇನ್ನೊಂದು 20 ವರ್ಷ, ಇನ್ನೊಂದು 30 ವರ್ಷ, ಜಾಸ್ತಿ ಅಂದರೆ ಇನ್ನೊಂದು 40 ವರ್ಷ ಬದುಕ್ತೇವೆ. ಅಷ್ಟರ ಒಳಗೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ಲ. ಇದನ್ನ ಸಮಾಜ ಸಂಘ ಅಂತ ಹೇಳ್ತೀವಿ. ಸರಗೂರಿಗೆ ಬಹಳ ದೊಡ್ಡ ಹೆಸರಿದೆ ಅಮ್ಮ, ಬಹಳ ದೊಡ್ಡ ಹೆಸರು. ನಾವು ಎಲ್ಲೋದ್ರೂ ಕೂಡ ಸಂತೆ ಸರಗೂರಿನ ದೇವಸ್ಥಾನ, ಸಂತೆ ಸರಗೂರಿನ ನ್ಯಾಯ ಪಂಚಾಯಿತಿ, ಇವುಗಳ ಬಗ್ಗೆನ ಮಾತಾಡೋದು. ಆದರೆ ಇವತ್ತು ಕುಲಗುರುಗಳಲ್ಲ, ಒಂದೆರಡು ಮಾತು ಮೆತ್ತಗೂ ಮಾತಾಡಬೇಕು, ಒಂದೆರಡು ಮಾತು ಗಟ್ಟಿಗೂ ಹೇಳಬೇಕು. ಇವತ್ತು ನಮ್ಮ ಸಮಾಜಕ್ಕೋಸ್ಕರ ನಾವೆಲ್ಲ ಕೂಡ ಸೇರಿದ್ದೀವಿ. ಸುಮಾರು 300ರಿಂದ 350 ಕುಟುಂಬಗಳು ನಾವು ಇಲ್ಲಿ ಇದ್ದೀವಿ ಸರಗೂರಿನಲ್ಲಿ. ನಮ್ಮ ಸಮಾಜದವರು ಒಂದಷ್ಟು ಜನ ಸೇರಿ ಒಂದು ಸಂಘಟನೆ ಮಾಡೋಣ, ಸಂಘ ಮಾಡೋಣ ಅಂತೇಳಿ ಇಷ್ಟು ಜನ ಸೇರಿದ್ದಾರೆ. ಅದು ಶುಭವಾಗಲಿ, ಚೆನ್ನಾಗಾಗಲಿ, ಚೌಡೇಶ್ವರಿಯ ಆಶೀರ್ವಾದ ಇರಲಿ. ಹತ್ತಾರು, ನೂರಾರು, ಸಾವಿರಾರು ಷೇರುದಾರರು ಅದಕ್ಕೆ ಸೇರಿ ಎಷ್ಟೊತ್ತು ವಿಜಯ್ ಕುಮಾರ್ ಅವರು, ನೀಲಕಂಠರವರು, ಇನ್ನು ಇತರೆ ನುರಿತರವರು ಸಂಘ ಅಂತ ಏನೋ ಸಹಕಾರ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಇದು ಇಷ್ಟೇ ಹೇಳಬಲ್ಲೆ, ನಾವು 10 ಜನ ಸೇರಿದಾಗ ನಿಮಗೂ ಉಪಯೋಗ ಆಗುತ್ತೆ. ನಿಮ್ಮ 10 ರೂಪಾಯಿ ದುಡ್ಡಿಂದ ಯಾರಿಗೂ ಒಬ್ಬರಿಗೆ ಸಹಾಯ ಆಗುತ್ತೆ, ಪ್ರಾಮಾಣಿಕತೆ ಬರುತ್ತೆ, ಉದ್ದೇಶ ಬರುತ್ತೆ, ಗುರಿ ಬರುತ್ತೆ. ಕುಲಗುರುಗಳಾಗಿ ನನಗೇನು ಆಸೆ ಅಂತ ಹೇಳಿದ್ರೆ, ಈ ಸಮಾಜ ಇಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದೆ ಬರಬೇಕು ಇಲ್ವಮ್ಮ? ನೀವೆಲ್ಲರೂ ಕೂಡ ಒಂದು ಒಳ್ಳೆ ಮನೆ ಕಟ್ಕೋಬೇಕು, ಒಂದು ಒಳ್ಳೆ ಗಾಡಿ ಬರಬೇಕು, ಒಂದು ಒಳ್ಳೆ ಉದ್ಯೋಗ ಬರಬೇಕು, ನಿಮ್ಮ ಮಕ್ಕಳುಗಳು ಚೆನ್ನಾಗಿರ್ಬೇಕು. ಹೌದು ಇಲ್ವೋ? ನಮ್ಮ ಭಾರತ ದೇಶದಲ್ಲಿ ಸಹಕಾರ ಚಳವಳಿ ಆಂದೋಲನ ನಡೆಯುತ್ತೆ. ಆಗ ಬ್ರಿಟಿಷ್ ಸರ್ಕಾರ ಇದ್ದು ನಮ್ಮ ಭಾರತದಲ್ಲಿ ಆಗಿನ ಒಬ್ಬ ರಿಜಿಸ್ಟರ್ ಚಳವಳಿಯ ರಿಜಿಸ್ಟರ್ ಆಗಿ ಸರ್ ಜಾನ್ಸ್ ಮೆಕಾನಿಕಲ್ ಅಂತ ಒಬ್ಬ ವ್ಯಕ್ತಿ ಆ ಒಂದು ಸಹಕಾರ ಚಳವಳಿಯಲ್ಲಿ ನೇತೃತ್ವ ವಹಿಸಿಕೊಂಡು ಈ ಒಂದು ಸಾಮಾಜಿಕವಾಗಿ ಗ್ರಾಮೀಣದಲ್ಲಿರುವಂಥ ಬಡ ವರ್ಗದ ಜನರನ್ನ ಮೇಲೆ ತರುವಂತಹ ಒಂದು ಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡಿದರು. ಆಗಿನ ಕಾಲದಲ್ಲಿ ಈ ಮುಂಬೈ ಪ್ರಾಂತ ಅಂತ ಒಂದು ವರ್ಗ ಇತ್ತು, ಆಗ ಪ್ರಾಂತ ಮಾಡಿದ್ರು.
ಅಂತಹ ಸಂದರ್ಭದಲ್ಲಿ ಏನು ಸರ್ ಜಾನ್ಸ್ ಮೆಕ್ಯಾನಿಕಲ್ ಅವರು ಈ ಒಂದು ಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲದಾಗಿ ಸಹಕಾರ ಸಂಘ ಅಂತ ಸ್ಥಾಪನೆ ಆಗಿದ್ದು ಗದಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ. ಅದು ಗದಗ ಜಿಲ್ಲೆಯಿಂದ ಒಂದು 10 ಕಿಲೋಮೀಟರ್ ಹಳ್ಳಿಯದು. ಆ ಹಳ್ಳಿಯಲ್ಲಿ ಕಾಯಿನಾಳ ಅಂತ, ಅದ್ರ ಹೆಸರು ಕಾಯಿನಾಳ ಅಂತ. ಅಲ್ಲಿ ಸಿದ್ದನಗೌಡ ಸಣ್ಣನಗೌಡ ಪಾಟೀಲ್ ಅಂತ ಒಬ್ಬ ವ್ಯಕ್ತಿ ಈ ಒಂದು ಸಹಕಾರ ಸಂಘವನ್ನು ಮೊಟ್ಟ ಮೊದಲ ಬಾರಿಗೆ